ಮೇಡಮ್, ಈಗ ಕೊನೆಯದಾಗಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿರೋ ಪ್ರಕರಣದಲ್ಲಿ ಆತನ ಬಂಧನ ಆಗಿದೆ. ಬಿಜೆಪಿ ಲೇವಡಿ ಮಾಡ್ತಿರೋದೇನಂದ್ರೆ ಸರ್ಕಾರ ಸರಿ ಇಲ್ಲ, ಅಲ್ಲಿರುವಂತಹ ಶಾಸಕರು ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ. ಯಾರು ಕಟ್ ಮಾಡಿದಾರಂತೆ? ಒರಿಸ್ಸಾ ಮೂಲದ ಮುಸ್ಲಿಂ ಒಬ್ಬ ಯುವಕ ಕುಡಿದಾಗ ಮಾಡಿದ್ದಾನೆ. ಆ ಕಾರಣದಿಂದ ಲಾ ಅಂಡ್ ಆರ್ಡರ್ ಸರಿ ಇಲ್ಲ, 3 ಹಸುವಿನ ಕೆಚ್ಚಲನ್ನ ಕಟ್ ಮಾಡಿದ್ದಾರೆ. ಸರ್ಕಾರ ಓಲೈಕೆಯಿಂದಲೇ ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರೋದು ಅಂತದ್ದು ಬಿಜೆಪಿ ಆರೋಪ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮೊದಲಿಂದಲೂ ಮಾಡಿದೆ. ಇವತ್ತು ಕತ್ಲಾದ್ರೆ ಕಾಂಗ್ರೆಸ್ ನಿಂದ, ಬೆಳಕಾದ್ರೆ ಬಿಜೆಪಿಯಿಂದ ಅನ್ನುವಂತ ಸಿದ್ಧಾಂತದಲ್ಲಿ ಅವರು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಲಾ ಅಂಡ್ ಆರ್ಡರ್ ಎಲ್ಲರಿಗೂ ಅಷ್ಟೇ, ನ್ಯಾಯ ಕಾನೂನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಷ್ಟೇ. ಸೊ ಯಾರನ್ನೂ ಕೂಡ ಇದರಲ್ಲಿ ಬಿಡುವಂತ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಹಾಗೆ ಮಾಡು ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಬಿಜೆಪಿ ಅವರಿಗೆ ಆರೋಪ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಮಾಡೋದು ಬೇಡ. ಮೂಕ ಪ್ರಾಣಿಗೆ ಈ ರೀತಿ ಮಾಡಬಾರ್ದಾಗಿದೆ. ಆ ರೀತಿ ಮಾಡಿದವನಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಕೂಡ ನಾನು ಬಯಸ್ತೇನೆ. ಯಾಕಂದ್ರೆ ನಾನು ಪ್ರಾಣಿ ಪ್ರಿಯಳು. ನಾನು ಯಾವತ್ತಿದ್ರೂ ಹೇಳ್ತೀನಿ, ಏನೇ ಒಂದು ನೀವು ಮಾತನ್ನ ಕೇಳಿದಾಗ ಒಂದ್ ಮಾತನ್ನ ಹೇಳಿರ್ತೀನಿ ನಾನು, ಪ್ರಾಣಿ ಹತ್ಯೆ ಬರೀ ಯಾವುದೇ ಅಲ್ಲ, ಯಾವುದೇ ಪ್ರಾಣಿ ಹತ್ಯೆ ಕೂಡ ನಾನು ಖಂಡಿಸ್ತೀನಿ ಅಂತಾನೆ ಹೇಳಿರ್ತೀನಿ.